ಚಂದ್ರಶೇಖರ್ ಅವರೇ, ಈ NDA ಅಂತಂದ್ರೆ ನಾವೆಲ್ಲರೂ ಇದು ಇನ್ಫ್ಯಾಕ್ಟ್ ಬಹಳ ವೈರಲ್ ಕೂಡ ಆಗ್ತಾ ಇದೆ ಸರ್. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಪ್ರಶ್ನೆ ನೇರವಾಗಿ ಕೇಳಿದ್ದಾರೆ. ನಾನು ಅವರಿಂದನೇ ಕಾಪಿ ಮಾಡಿ ಕೇಳ್ತಿದ್ದೀನಿ ಅನ್ಕೊಂಬಿಡಿ. NDA ಅಂದ್ರೆ ಇಷ್ಟು ದಿನ JDS ಪ್ಲಸ್ BJP ಅಂತ ಅನ್ಕೊಂಡಿದ್ವಿ. ಆದ್ರೆ ಯಾಕೋ ನಿನ್ನೆಯ ಪ್ರೆಸ್ ಮೀಟು ವಿಜಯೇಂದ್ರ ಅವರು ಮಧು ಬಂಗಾರಪ್ಪನವರು ಅಕ್ಕಪಕ್ಕ ಕೂತ್ಕೊಂಡು ಮಾತನಾಡಿದ್ ನೋಡಿದ್ರೆ ಕಾಂಗ್ರೆಸ್ ಪ್ಲಸ್ BJP ಇಸ್ ಈಕ್ವಲ್ ಟು NDA ಅನ್ಸಕ್ ಶುರುವಾಗಿದೆ ಅನ್ನೋ ಅನುಮಾನ ಸರ್. BJP ರಾಜ್ಯಾಧ್ಯಕ್ಷರು ತಮ್ಮ ಮೈತ್ರಿ ಪಾರ್ಟ್ನರ್ಗಳು ನಡೆಸ್ತಾ ಇರುವ ಪ್ರತಿಭಟನೆಯ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಳ್ಳೋದೇನು, ನಿರಾಸಕ್ತಿಯನ್ನ ತೋರಿಸೋದೇನು, ಇದನ್ನೆಲ್ಲ ಗಮನಿಸಿದ್ರೆ JDS ಗಿಂತ ಕಾಂಗ್ರೆಸ್ನ ಮಧು ಬಂಗಾರಪ್ಪನವ್ರ ಮೇಲೆ ಜಾಸ್ತಿ ಒಲವಿದ್ದಂಗೆ ಕಾಣ್ತಾ ಇದೆಯಪ್ಪ. ಏನು ಇದಕ್ಕೆ ಉತ್ತರ ಇರಲ್ಲ. ಇದಕ್ಕೆ ಉತ್ತರ ಒಂದೇ ಒಂದು, ದೇವ್ರಿಗೆ ಕೇಳ್ಕೊಂತೀನಿ, ದಯವಿಟ್ಟು ಕಾಮಾಲೆ ಕಾಯಿಲೆ ವಾಸಿ ಮಾಡಿಸಿ ಜನಗಳದು. ಪಾಪ ಅವ್ರಿಗೆ ಎಲ್ಲವೂ ಹಳಹಳದಿಯಾಗಿ ಕಾಣ್ತಾ ಇದೆ. ಅವ್ರ ಕಾಯಿಲೆ ಪ್ರಭಾವದಿಂದ ಎಲ್ಲ ಪಕ್ಷದ ಮೇಲೆ ಹೋಗ್ತಾ ಇದ್ದಾರೆ. ದೇವರೇ ಆದಷ್ಟು ಬೇಗ ಕಾಮಾಲೆ ಕಾಯಿಲೆ ವಾಸಿ ಮಾಡಪ್ಪ. ಮೊದಲನೇ. ಎರಡನೇದು ನೋಡಿ, ಯಾವ ಹತಾಶ ಮಟ್ಟಕ್ಕೆ ಈವನ್ ಕೆಲವು ಮೀಡಿಯಾಗಳು ಹಿಡಿದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಏನು ಕಿವಿ ಕೊಟ್ಟು ಅದೇನೋ ಮಾತಾಡಿದ್ರು ಅಂತೇಳಿ ಕೆಲವರಿಗೆ ಈ ಕಂಡೋರ್ ಮನೆ ಕಿಟಕಿ ಒಳಗಡೆ ಬಗ್ನೋಡ ಅಭ್ಯಾಸ ಇರುತ್ತೆ. ಕಂಡೋರ್ ಮನೆ ಕಿಟಕಿ ಅಲ್ಲ ಸರ್, ಗಾಡ್ ಸೇಕ್ ಅಲ್ಲ ಅಲ್ಲ, ಮೈಕ್ ಇಟ್ಟಿದ್ದಾರೆ ಅಂದ್ರೆ ಕಂಡೋರ್ ಮನೆ ಕಿಟಕಿ ಹೆಂಗಾಗುತ್ತೆ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವೇ ಹೇಳ್ಬಿಡಿ, ಯಾವ ಕಂಡವರು, ಯಾರ ಮನೆ, ಯಾವ ಕಿಟಕಿ ಅದು? ನಾನೇ ನೋಡಿದೆ. ಆಯ್ತು. ಈ ಕೆಲವರಿಗೆ ಕಂಡೋರ್ ಕಿಟಕಿ ಒಳಗಡೆಗೆ ಬಗ್ನೋಡ ಅಭ್ಯಾಸ ಇರ್ತದೆ. ಏನೋ ನೋಡ್ತಾವ್ರೆ, ಏನೋ ಮಾಡ್ತಾವ್ರೆ, ಏನೋ ಹೇಳ್ತಾವ್ರೆ ಅಂತೇಳಿ ಅದೇನೋ ಹೇಳ್ತಾವ್ರೆ ಅಂತ ಪ್ರೊಜೆಕ್ಟ್ ಮಾಡಿದ್ರಲ್ಲ, ಅದೆಲ್ಲವನ್ನು ಮೈಕಲ್ ಬಂದು ರಾಜಾರೋಷವಾಗಿ ಹೇಳಿದ್ದಾರೆ ಇವತ್ತು. ಅದಕ್ಕೆ ಮುಂಚೆನೂ ಹೇಳಿದಾರೆ ರಾಜಾರೋಷವಾಗಿ. ಹಂಗಾಗಿ ನೀವೇನು ಬಗ್ ನೋಡ್ಬಿಟ್ಟು ಒಳಗಡೆ ಕೇಳಿಸ್ಕೊಳ್ಳೋಂಥದ್ದು ಏನು ಇಲ್ವೇ ಇಲ್ಲ ಹೇಳಿದ್ರು. ಏನು ನನಗೆ ಗೊತ್ತಿಲ್ಲ ಸರ್, ನೀವು ಯಾರನ್ನ ಕುರಿತಾಗಿ ಜನರಿಗೆ ಹೇಳಿ ಬಗ್ ನೋಡ್ತಿರೋದು ಯಾರು? ಏನೇನು ಅಲ್ಲಿ ನೀವು ಅಥವಾ ಯಾರೋ ಜನಗಳು ಯಾರೋ ಪಾಪ ಸ್ವಲ್ಪ ಮೈಕಲ್ರು ಕಿವಿ ಇಟ್ಕೊಂಡು ಕೇಳಿದಾರಲ್ಲ, ಅದನ್ನೆಲ್ಲವನ್ನು ಕೂಡ ಮೈಕಲ್ಲಿ ರಾಜಾರೋಷವಾಗಿ ಹೇಳಿದ್ದಾರೆ. ಏನು ಪಾದಯಾತ್ರೆ ಇದೆ, ಈ ಪಾದಯಾತ್ರೆಯನ್ನ ಡಿಸಿಷನ್ ತಗೊಂಡಿದ್ದು JDS, ಅದರಲ್ಲೂ ಯುವ ಘಟಕ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ತಗೊಂಡಂತಹ ಡಿಸಿಷನ್ಗೆ ಇಡೀ JDS ಸಪೋರ್ಟ್ ಮಾಡ್ತು. ಆ ನಿರ್ಧಾರಕ್ಕೆ ಈವನ್ BJP ಕೂಡ ಸಾಂಕೇತಿಕವಾಗಿ ಬೆಂಬಲ ಕೊಡ್ತಾ ಇದೆ. ಇದನ್ನ ಅಶೋಕ್ ಅವರು ಹೇಳಿದ್ದಾರೆ, ವಿಜಯೇಂದ್ರ ಅವರು ಹೇಳಿದ್ದಾರೆ, ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಹೇಳಿದ್ದಾರೆ. ಮತ್ತೆ ಇವತ್ತು ಕೂಡ ನಮ್ಮ ನಿಲುವು ಬಹಳ ಸ್ಪಷ್ಟ. ರೈತರ ಹೋರಾಟದಲ್ಲಿ ನಾವು JDS ಜೊತೆಗಿದ್ದೇವೆ, ನಾವು ಸಿಂಬಾಲಿಕ್ ಆಗಿ ಅದ್ರ ಜೊತೆಗೆ ಹೋಗ್ತಾ ಇದೀವಿ ಅಂತೇಳಿ ಇವ್ರು ಇಂಗ್ಲಿಷಲ್ಲಿ ಹೇಳಿದ್ರು, ಅವ್ರು ಕನ್ನಡದಲ್ಲಿ ಹೇಳಿದ್ರು. ಅದು ಕನ್ನಡ ಅರ್ಥ ಮಾಡ್ಕೊಳ್ತಿರೋರಿಗೆ ನಮ್ಗೇನು ಗೊತ್ತಾಗಲ್ಲ ಪಾಪ, ಇಂಗ್ಲಿಷ್ ಬರ್ತಿರೋರಿಗೆ ನಾವೇನು ಮಾಡ್ಲಿಕ್ಕೆ. ಮೊದಲನೇದು. ಎರಡನೇದು, ಪರಿಹಾರದ ವಿಚಾರದಲ್ಲೂ ಅಷ್ಟೇ. ಪರಿಹಾರದ ವಿಚಾರದಲ್ಲಿ ಇವತ್ತು ಅದನ್ನು ಮೈಕಲ್ ಬಂದು ಹೇಳಿದ್ರು. ಅದ್ಯಾಕೆ ಕಿವಿಗೊಟ್ಟು ಕೇಳಿದ್ರು ಗೊತ್ತಿಲ್ಲ. ಏನ್ ಹೇಳಿದ್ರು, ಯಾರ್ಯಾರು ಹೋರಾಟದ ಮುಂಚೂಣಿಯಲ್ಲಿದ್ರು ರೈತರುಗಳು ಅವರೆಲ್ಲರಿಗೂ ಬದಿರಿಸೋ ಏನೋ ಮಾಡಿ ಕಾಂಗ್ರೆಸ್ ಅಥವಾ DK ಶಿವಕುಮಾರ್, ನೇರವಾಗಿ ಹೇಳಕ್ಕೆ DK ಶಿವಕುಮಾರ್ ಪರಿಹಾರ ಕೊಟ್ಟು ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಇದರಿಂದ ಹಿನ್ನಡೆಯಾಗಿದೆ. ಒಂದು. ಇದಾದ ಮೇಲೆ ನೋಡಿ, BJP ಒಂದು ರಾಷ್ಟ್ರೀಯ ಪಕ್ಷ. ಎಲ್ಲ ಪಕ್ಷಗಳಿಗೂ ಒಂದು ಸ್ಟ್ರಕ್ಚರ್ ಅಂತ ಇರುತ್ತೆ. ಯಾವುದಾದ್ರೂ ಒಂದು ತೀರ್ಮಾನ ತಗೋಬೇಕಾದ್ರೆ ಅದಕ್ಕೆ ಅಂತ ಒಂದು ತಂಡ ಇರುತ್ತೆ, ಕೋರ್ ಕಮಿಟಿ ಇರುತ್ತೆ, ಹಿರಿಯರು ಇರ್ತಾರೆ. ಇವರೆಲ್ಲರೂ ಸೇರಿ ಆ ಹಿರಿಯರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬರ್ತದೆ, ಹಲವಾರುಗಳು ವಿರೋಧ ಬರ್ಬೋದು, ಪರ ಬರ್ಬೋದು. ಆದ್ರೆ ಪಕ್ಷ ಕಡೆಗೆ ಒಂದು ತೀರ್ಮಾನ ಮಾಡುತ್ತಲ್ಲ, ಆ ತೀರ್ಮಾನವೇ ಜಾರಿ ಆಗ್ತಕ್ಕಂಥದ್ದು. ಈ ವಿಚಾರದಲ್ಲೂ ಅಷ್ಟೇನೆ ಬಿಡದಿ ಹೋರಾಟದಲ್ಲಿ JDS ಜೊತೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಸರ್ವರ ತೀರ್ಮಾನ. ಅದು ಏನು ಹಿರಿಯರಿದ್ರಲ್ಲ ತೀರ್ಮಾನ ತಗೊಂಡು ವಿಜಯೇಂದ್ರ ಅವರಿಗೆ ತೀರ್ಮಾನ ಹಿಡಿದಂಗೆ ಕಾಣ್ತಾ ಇಲ್ಲ ಸರ್. ವಿಜಯೇಂದ್ರ ಅವರು ಹೋಗೇ ಇಲ್ಲ. ಒಂದು ನಿಮಿಷ, ಅದು ಕಾಯಿಲೆ ವಾಸಿ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ, ತಡ್ಕೊಳ್ಳಿ. ನಿಮ್ಗೆ ಅದಕ್ಕೆ ಬರ್ತಿದ್ದೀನಲ್ಲ, ಪ್ರಶ್ನೆ ಕೇಳಿದವರೆಲ್ಲ ಕಾಯಿಲೆ ಅಂತ ಕಾಂಗ್ರೆಸ್ ಅವರು ಅನ್ಕೊಂಡಿದೆ, BJP ಅವ್ರಿಗೂ ಈ ಕಾಯಿಲೆ ಬಂದಿದೆ ಅಂತ ಗೊತ್ತಿರಲಿಲ್ಲ. ಇನ್ನು ಕಂಟಿನ್ಯೂ ಮಾಡಿ. ಆಯ್ತಾಯ್ತು. BJP ಪಕ್ಷ ಏನು ತೀರ್ಮಾನ ತಗೊಂತಲ್ಲ, ಯಾರು ಹಿರಿಯರು ಸೇರ್ಕೊಂಡು ತೀರ್ಮಾನ ತಗೊಂಡು ಅಂತ ಹೇಳಿದ್ರ, ಆ ಹಿರಿಯರು ತಗೊಂಡ್ತಕ್ಕಂಥ ತೀರ್ಮಾನ, ಹಿರಿಯರು ಅಂದ್ರೆ ಯಾರು? ರಾಜ್ಯಾಧ್ಯಕ್ಷರು ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ, ಕೋರ್ ಕಮಿಟಿ ಸದಸ್ಯರುಗಳು ಇರ್ತಾರೆ, ಹಿರಿಯರು ಇರ್ತಾರೆ, ಥಿಂಕ್ ಟ್ಯಾಂಕ್ ಕೂಡ ಇರ್ತದೆ, ಅದ್ರ ಜೊತೆಗೆ ನಮ್ಮದು ಇನ್ಪುಟ್ ಟೀಮ್ಗಳು ಇರ್ತದೆ. ಇವೆಲ್ಲವೂ ಸೇರ್ಕೊಂಡು ತೀರ್ಮಾನ ತಗೊಂಡಾಗ ಅದು ವಿಜಯೇಂದ್ರ ತೀರ್ಮಾನ ಹೌದು, ಅಶೋಕ್ ಅವರ ತೀರ್ಮಾನ ಹೌದು, ಅಥವಾ ಅಲ್ಲಿ ಇರ್ತಕ್ಕಂಥ ಎಲ್ಲ ಕೋರ್ ಕಮಿಟಿ ಸದಸ್ಯರ ತೀರ್ಮಾನ ಹೌದು. ತೀರ್ಮಾನ ಆಚೆ ಕಡೆಗೆ ಬಂದ್ಮೇಲೆ ಏನು ತೀರ್ಮಾನ? JDS ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಡ್ತೀವಿ. ಮತ್ತಿನ್ನೊಂದೇನು ತೀರ್ಮಾನ ಮಾಡ್ತು ಆ ತಂಡ? ಅದಕ್ಕೆ ಹೋಗಿ ನಮ್ಮ ಲೀಡರ್ ಆಫ್ ಅಪೋಸಿಷನ್ ಆಗಿರ್ತಕ್ಕಂಥ ಅಶೋಕ್ ಅವರು ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತೀರ್ಮಾನ ಆಯ್ತು. ಆ ತೀರ್ಮಾನದ ಪ್ರಕಾರನೇ ಅಶೋಕ್ ಅವರು ಹೋದ್ರು, ಅಲ್ಲಿಗೆ ನಮ್ಮ ಬೆಂಬಲವನ್ನು ಕೊಟ್ಟರು. BJP ಬೆಂಬಲ ಇವತ್ತು ಕೂಡ ಇದೆ, ನಾಳೆ ಕೂಡ ಇರುತ್ತೆ, ಯಾವತ್ತೂ ಕೂಡ ಹೋರಾಟಕ್ಕೆ ಇದ್ದೇ ಇರುತ್ತೆ. ಈ ಮಾತನ್ನ ವಿಜಯೇಂದ್ರ ಅವರು ಪದೇ ಪದೇ ಒತ್ತಿ ಹೇಳಿದ್ದಾರೆ. ಹಾಗಾಗಿ ನೀವು ಅದ್ರಲ್ಲಿ ಏನೋ ಮೊಸಲು ಹುಡುಕ್ಬಿಟ್ಟು ಅಲ್ಲೊಂದ್ ಸ್ವಲ್ಪ TRP ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಎಲ್ಲವೂ ಜನಗಳ ಮುಂದೆ. ಮತ್ತೆ BJP ಯಾವತ್ತೂ ನೋಡಿ, ಕರ್ನಾಟಕದಲ್ಲಿ ಒಬ್ಬ ಆಕ್ಟರ್ ಇದನ್ನಲ್ಲ, ಅವ್ನು ಫ್ಯಾನ್ ತರ ಆಡಬೇಡಿ ಸರ್. TRP ಫೆಬ್ರವರಿಯಲ್ಲಿ ನಿಂತೋಗಿದೆ ಟಿವಿ ಚಾನೆಲ್ಗಳಿಗೆ.